ಕಡರೆ ನೋಡಿಲ್ಲಲ್ಲ ಅಂತ ಬಸ್ ಹತ್ತೋ ಟೈಮಲ್ಲಿ ಫೋನ್ ಎತ್ಬಿಟ್ಟಿದ್ದಾರೆ. ಫೋನ್ ಬೈಕ್ ಅದ್ರ ಮೇಲೆ ಇಟ್ಕೊಂಡು ನ್ಯೂಸ್ ಪೇಪರ್ ಓದ್ತವನು ಹುಡುಗ. ಹೆಲೋ ನಮಸ್ಕಾರ, ಇದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಹತ್ರ ಒಂದು ವರ್ಷ 1.5 year ಇಂದ ಹೋಗ್ಬೇಕಂತ ಇರೋ ಒಂದು ಪ್ಲೇಸ್. ರೀತಿಯ ಒಂದು ರೀತಿಯ ಒಂದು ಭಯ ಆ ಥರ ಇಂದನೇ ಹೋಗ್ತಾ ಇದ್ದಿಲ್ಲ. ಇವತ್ತೇನೇ ಆಗ್ಬಿಡಿ ಅಂತ ಹೇಳ್ಬಿಟ್ಟೆ ಹೋಗ್ತಾ ಇದ್ದೀವಿ. ಆ ಪ್ಲೇಸೇ ಬಂದು ಸೊ ಈಗಾಗಲೇ ಟೈಮ್ ಆಗಿಬಿಟ್ಟಿದೆ. ಹಂಗೆ ಕಾಲೇಜ್ಗೆ ಹೋಗಬೇಕು. ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಆ ಬೆಂಗಳೂರು ಫೋರ್ಟ್ನ ನಿಮ್ಗೆ ತೋರಿಸೋವಂಥ ಪ್ರಯತ್ನ ಮಾಡಿ ತೋರಿಸ್ತೀನಿ. ಯಾವ ರೂಟಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಸೌತರ್ನ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೌತರ್ನ್ ರೂಟಲ್ಲಿ ಹೋಗ್ಬೋದು, ಈ ಕಡೆ ಡೈರಿ ಸರ್ಕಲ್ ರೂಟಲ್ಲಿ ಹೋಗ್ಬೋದು. ಈ ಕಡೆ ಚೆನ್ನಾಗಿದೆ ರೋಡು, ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ರೋಡು ಅಂತ. ಇದ್ರ ಮೈನ್ ಈ ಕಡೆ ಮರಗಳು ತುಂಬ ನೆಟ್ಟಿದ್ದಾರೆ, ಗ್ರೀನರಿ ಜಾಸ್ತಿ ಇದೆ, ಅದರಿಂದನೇ ಇಲ್ಲಿ ನಾವು ಜಾಸ್ತಿ ಹೋಗೋದು. ಸೊ ಬೆಂಗಳೂರು ಕೋಟೆನ ಇತಿಹಾಸ ನಿಮಗೆಲ್ಲ ತಿಳಿಸ್ಕೊಡ್ಬೇಕಂತ ನನಗೆ ಆಸೆ ಇತ್ತು. ಈ ಬೆಂಗಳೂರು ಕೋಟೆ ಒಂದರಿಂದ ಇನ್ನೊಂದಕ್ಕೆ ಕನೆಕ್ಷನ್ ಜಾಸ್ತಿ ಇದೆ. ಇದಕ್ಕೆ ಬೆಂಗಳೂರು ಕೋಟೆಗೆ, ಬೇಗೂರು ಫೋರ್ಟ್ಗೆ, ಬೆಂಗಳೂರು ಕೋಟೆ ಬೇರೆ, ಬೇಗೂರು ಕೋಟೆ ಬೇರೆ. ಬೇಗೂರು ಕೋಟೆಗೆ ಮತ್ತು ಬೆಂಗಳೂರು ಕೋಟೆಗೆ ಮತ್ತು ಅಲ್ಲಿರುವಂತಹ ಸಮ್ಮರ್ ಪ್ಯಾಲೇಸ್ ಅನ್ನೋಂಥ ಫೇಮಸ್ ಆಗಿ ಕರೀತಾರೆ. ಟಿಪ್ಪು ಸುಲ್ತಾನ್ನ ಅರಮನೆ ಅದು ಪಕ್ಕದಲ್ಲೇ ಇದೆ. ಸೊ ಅಲ್ಲಿರುವಂತಹ ಕನೆಕ್ಷನ್ಸ್ ಎಲ್ಲ ನಿಮಗೆ ಆ ಪ್ಲೇಸ್ ಬಂದ್ಮೇಲೆ ತಿಳಿಸ್ತೀನಿ. ನೋಡಿದ್ರೆ ಗ್ರೀನರಿ ಹೆಂಗಿದೆ ರೋಡು. ಈ ರೈಟನ್ನಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ರೋಡ್ ಹೆಂಗಿದೆ ಗ್ರೀನರಿ ಆಗಿ. ಈ ಥರ ಇದ್ರೆ ಹೆಂಗಿರ್ತದೆ ಹೇಳಿ. ಹಿಲ್ಸ್ಗೋಗೋ ರೋಡಲ್ಲಿ ಒಂದು ಈ ಥರನೇ ಇರುತ್ತೆ, ಮಸ್ತ್ ಇರುತ್ತೆ. ಅದು ಮಾರ್ನಿಂಗ್ ಟೈಮಲ್ಲಿ ಹೋದರೆ ಬೆಂಕಿ. ಆ ಜಾಗ ಬಿಟ್ಟು ಮುಂದೆ ಹೋಗೋಕ್ಕೆ ಮನ್ಸು ಬರಲ್ಲ, ಅದ್ರ ಚೆನ್ನಾಗಿರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಒಂದು ಏನು ಗೊತ್ತಾ ರೂಟು, ಈ ರ್ಯಾಪಿಡೋದವರು ಒಂದು ಒಳ್ಳೆ ಐಡಿಯಾ ಉಪಯೋಗಿಸ್ಕೊಂಡು ಕಸ್ಟಮರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಒಳ್ಳೆ ಐಡಿಯಾ ಮಾಡಿ ಬೈಕ್ ಟ್ಯಾಕ್ಸಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದೇ ಕಸ್ಟಮರ್ ಆಗಿ ಅಥವಾ ಕನ್ಸ್ಯೂಮರ್ ಆಗಿ ಇದು ತುಂಬ ಒಳ್ಳೆ ಐಡಿಯಾ, ತುಂಬ ಸಮಯನ ಉಳಿಸುತ್ತೆ. ಒಂದು ಒಳ್ಳೆ ಐಡಿಯಾನ ಇವ್ರು ಯಾಕೆ ತುಡಿತಿದ್ದಾರೆ ಅಂತಂದರೆ, ಟ್ಯಾಕ್ಸಿ ಅನ್ನೋದೇ ಇಲ್ಲ ಅಂತಂದಿದ್ರೆ ಅವ್ರು ಟ್ರಾವೆಲ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂಥ ಏಕೈಕ ಟ್ರಾನ್ಸ್ಪೋರ್ಟ್ ಅಂದರೆ ಅದು ಆಟೋ. ಟ್ಯಾಕ್ಸಿಗಳು ಬಂದಿರೋದ್ರಿಂದ ಆಟೋಗಳದ್ದು ಹಾವಳಿ ತುಂಬ ಕಮ್ಮಿ ಆಗಿದೆ. ಏನಾಗಿದೆ ಅಂತಂದರೆ ಅದವರಿಗೆಲ್ಲ ಉರಿತಾ ಇದೆ. ಅದವರು ಎಲ್ಲರಿಗೂ ಕೆಟ್ಟದಾಗ ಹೇಳ್ತಿಲ್ಲ, ಕೆಲವರು ಇದ್ದಾರೆ ತುಂಬ ಅಂದರೆ ತುಂಬ ವರ್ಸ್ಟು ಅವ್ರು ಅಂತಂದರೆ ಅವ್ರಿಗೆ ಬೇರೆ ಕೆಲಸನೇ ಇರೋದಿಲ್ಲ, ಆಟೋ ಎತ್ಕೊಂಡ್ಬಂದ್ಬಿಡ್ತಾರೆ. ಗಿರಾಕಿಗಳು ಬಂದರೆ 2-3 ಕಿಲೋಮೀಟ್ರಿಗೆ 100-200 ಆ ಥರ ಕೇಳಿದ್ರೆ ಯಾವಂತಾನೆ ಹೋಗ್ತಾನೆ ಹೇಳಿ. ನೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ 150 ಕೇಳ್ದ ಬೋರ್ಡಿಂದ ನಮ್ಮ ಮನೆಗೆ. ತುಂಬ ವರ್ಸ್ಟು ಅವ್ರು ಇರ್ತಾರೆ. ಅದೆಷ್ಟು ಕಿಲೋಮೀಟ್ರ್, 2-3 ಕಿಲೋಮೀಟ್ರ್ ಅಷ್ಟೇ ಮನೆಗೆ, ಅಲ್ಲಿಗೆ ಅಷ್ಟು ಕೇಳ್ತಾರೆ. ಯಾಕೆ ಸಿಗ್ನಲ್ ವರ್ಕ್ ಆಗ್ತಿಲ್ಲ? 4 ಬ್ಲಾಕ್ ಸಿಗ್ನಲ್ ವರ್ಕ್ ಆಗ್ತಿಲ್ವಾ? ಭಾಳ ಕಷ್ಟ. RCB ಮ್ಯಾಚ್ ಗೆಲ್ತು, ಫುಲ್ಲು ಖುಷಿ. KFCನಲ್ಲಿ ಅದು ಮಾರ್ನಲ್ಲಿ ಕೆಲಸ ಮಾಡ್ತೀನಲ್ಲ, ಯಾಕೆ ಇದು ವರ್ಕ್ ಆಗ್ತಿಲ್ಲ? ಕರೆಂಟ್ ಹೋಗ್ಬಿಡ್ತಾ, ಇದು ವರ್ಕ್ ಆಗ್ತಿಲ್ಲ, ಅದು ವರ್ಕ್ ಆಗ್ತೈತೆ. ನೋಡಿದ್ರೆ ರೋಡೆಲ್ಲ ಎಷ್ಟು ಚೆನ್ನಾಗಿದೆ. ಈ ಯುಗಾದಿ ಬರೋಕ್ಕೆ ಮುಂಚೆ ಈ ರೋಡಲ್ಲೆಲ್ಲ ಫುಲ್ಲು ಕಲರ್ ಆಗಿತ್ತು ಹೂವುಗಳು. ಯುಗಾದಿ ಬಂದುಬಿಡ್ತಲ್ಲ ಅಷ್ಟೊತ್ತಿಗೆ ಎಲೆಗಳೆಲ್ಲ ಉದುರುಬಿಡ್ತು, ಹೂವಾಗೆಲ್ಲ ಉದುರುಬಿಟ್ಟೈತೆ. ಬೇರೆ ಕಮ್ಮಿ ಇದೆ. ನಿನ್ನೆ 150ಗೆ ಹಾಕ್ಸಿದ್ದು, ಹೋಗಿ ಬಂದುಬಿಡುತ್ತೆ ಅನಿಸುತ್ತೆ. ನೋಡೋಣ. ಬೈಕ್ ಅದ್ರ ಮೇಲೆ ಇಟ್ಕೊಂಡು ನ್ಯೂಸ್ ಪೇಪರ್ ಓದ್ತವನು ಹುಡುಗ. ಟ್ಯಾಲೆಂಟ್ಸ್ ಎಲ್ಲ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತೈತಿ. ಯಾಕೆ ಅಂತಂದರೆ ವಾಯ್ಸ್ ರೆಕಗ್ನಿಷನ್ ತುಂಬ ಚೆನ್ನಾಗಿದೆ. ನಾರ್ತಿನಲ್ಲ, ಮೈಕ್ ಕನೆಕ್ಟ್ ಮಾಡಿ ಇನ್ನೊಂದು ಫೋನಿಗೆ ಕನೆಕ್ಟ್ ಮಾಡಿ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ರೆಕಾರ್ಡರ್ ತೊಗೊಂಬಂದು ಎಡಿಟಿಂಗ್ ಮಾಡಬೇಕಾದ್ರೆ ವಿಡಿಯೋಗೂ ಎಡಿಟಿಂಗು ಎರಡೂ ಲಿಂಕ್ ಆಗೋ ಥರ ಮಾಡಿ ನಾನು ಎಡಿಟಿಂಗ್ ಮಾಡಬೇಕು. ವಾಯ್ಸ್ ರೆಕಗ್ನೈಸೇಷನ್ ತುಂಬ ಚೆನ್ನಾಗಿ ಕೇಳಿಸ್ತೈತೆ. ನನ್ನ ವಾಯ್ಸು ಸೌಂಡ್ ತುಂಬ ಕಮ್ಮಿ ಇದೆ, ವಾಯ್ಸ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಸೌಂಡ್ ಕಮ್ಮಿ ಇದೆ, ನನ್ನ ವಾಯ್ಸ್ ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾಯಿದೆ. ಈವನ್ ನನ್ನ ಮೈಕ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಮೈಕು ಬೇರೆ ಫೋನಿಗೆ ಕನೆಕ್ಟ್ ಮಾಡಿದ್ದೀನಿ. ಫೋನು ಮುಂದೆ ಇದೆ, ಹೆಲ್ಮೆಟ್ ಮುಂದೆ ಆದರೂ ತುಂಬ ಚೆನ್ನಾಗಿ ವಾಯ್ಸ್ ರೆಕಗ್ನೈಸ್ ಮಾಡ್ತಾಯಿದೆ. ತುಂಬ ಸ್ವಲ್ಪ 5 ಸೆಂಟಿಮೀಟರ್ಸ್ ಡಿಸ್ಟೆನ್ಸ್ ಇದೆ, 5 to 6 ಸೆಂಟಿಮೀಟರ್ಸ್, ಆದರೂ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಿದೆ. ಬೇರೆ ಆದರೆ ಅಷ್ಟು ಇಲ್ಲ, ಬಟ್ ಈ ಫೋನ್ ಚೆನ್ನಾಗಿ ಮಾಡ್ತಾಯಿದೆ. ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಇದಕ್ಕೊಂದು ಮೈಕ್ ತಗೊಬಿಟ್ರೆ ಇನ್ನೂ ಚೆನ್ನಾಗಿ ವಾಯ್ಸ್ ಬರುತ್ತೆ ಅಂತ ಹೇಳಕ್ಕೆ ಬಂದೆ. ವಾಯ್ಸ್ ತುಂಬ ಚೆನ್ನಾಗಿ ಬಂದೇ ಬರುತ್ತೆ, ನಾನು ಕೊಡ್ತೀನಿ ಇದಕ್ಕೆ ಗ್ಯಾರಂಟಿ. ನಿನ್ನೆ ಕೂಡ ಹೋಗಿದ್ದೆ FZ ಗಾಡಿ ತೊಗೊಂಡು, FZ ಅಲ್ಲ ಅದು ಕ್ರೈವ್ ಗಾಡಿ ತೊಗೊಂಡು ಹೋಗಿದ್ನಲ್ಲ, ನಾನು ಕ್ಯಾಮ್ರಾ ಬೇರೆ ಉಲ್ಟಾ ಇಟ್ಕೊಗ್ತಿದ್ದೆ. ಇವಾಗ ಹ್ಯಾಂಗಲ್ ಸ್ವಲ್ಪ ಚೆನ್ನಾಗಿದೆ, ಬಟ್ ನಿನ್ನೆ ತುಂಬ ವರ್ಸ್ಟು. ಗಾಡೀಲಿ ಹೋಗ್ತಿರೋಂಥದ್ದೇ ಕಾಣಲ್ಲ. ಆವಾಗ ಸೆಂಟ್ರೇ ಗಾಡಿ ಹಿಂಗೆ ತಲೆ ಬಗ್ಸ್ಬೇಕಾದ್ರೆ ಗಾಡಿ ಚೆನ್ನಾಗಿ ಕಾಣ್ತಾ ಇತ್ತು. ಎತ್ಬಿಟ್ರೆ ಕಾಣ್ತಾನೆ ಇದ್ದಿಲ್ಲ. ಅದೊಂಥರ ಅಲ್ಟ್ರಾ ವೈಡ್ ಥರನೇ ಅನಿಸಿಲ್ಲ.
ಒಂದಲ್ಲಿ ಇಟ್ಕೊಂಡೇನೋ ಗಾಡಿ ಓಡಿಸ್ತಿದ್ದೀನೇನೋ ಅನ್ನಿಸ್ತು ಆ ವಿಡಿಯೋ ನೋಡಿದಾಗ. ಗಾಡಿ ಓಡಿಸ್ಬೇಕಾದ್ರೆ ನಾನು ನೋಡಿಲ್ಲ ಅಷ್ಟಾಗಿ, ಅದು ಕಾಣಿಸಿಲ್ಲ ನನಗೆ ಅಷ್ಟಾಗಿ ಅಬ್ಸರ್ವ್ ಮಾಡೋಷ್ಟು. ಆದರೆ ಆಮೇಲೆ ರಿಸಲ್ಟ್ ನೋಡಿ ನನಗೆ ನಿಜವಾಗ್ಲೂ ಬೇಜಾರಾಗಿದೆ. ಇನ್ನೊಂದು ಕಡೆ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಆನ್ ಮಾಡಿದ್ದೀನಿ, ಬಟ್ ಅದು ರೆಕಾರ್ಡ್ ಆಗದೆ ಆಪ್ಷನ್ ಕ್ಲಿಕ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಚೆನ್ನಾಗಿ ಮಾತಾಡ್ಕೊಂಡು ಬರ್ತಿದ್ದೆ, ಬಟ್ ಆಮೇಲೆ ಸಾಕಿ ನಾನು ನಿಲ್ಲಿಸ್ಬಿಟ್ಟು ನೋಡೋಣ ಅಂತಂದಾಗ ಆವಾಗ ನೋಡ್ತಾಯಿದ್ದೀನಿ, ಕಡರೆ ನೋಡಿಲ್ಲಲ್ಲ ಅಂತ. ನೋಡಿ ಮರಗಳು ಹೆಂಗಿದೆ. ನಾ ಇದಕ್ಕೆ ರೋಡ್ ಪ್ರಿಫರ್ ಮಾಡೋದು. ಈ ಬಿಸಿಲಿನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೋಡೆಲ್ಲ. ಒಂಥರ ತಂಪಾದ ಗಾಳಿ. ಅದು ಬೆಂಗಳೂರಿನಲ್ಲಂತೂ ಸಖತ್ ಬಿಸಿಲು. ಕಾಂಟ್ ಈವನ್ ಎಕ್ಸ್ಪೆಕ್ಟ್ ದ ಬಿಸಿಲು ಅಂತಂದರೆ ದ ಕೂಲೆಸ್ಟ್ ಆ್ಯಂಡ್ ಬೆಸ್ಟ್ ವೆದರ್ ಅಂತಂದರೆ ಈ ಬೆಂಗಳೂರು ವೆದರೇ. ಅವಾಗ ಕೂಲಾಗಿರುತ್ತೆ, ಒಂಥರ ಬಿಸಿಲು ಇರುತ್ತೆ, ಎಲ್ಲ ವೆದರು ಮಿಕ್ಸ್ ಇರುತ್ತೆ. ಆದರೆ ಈ ಸಲ ಬೇಸಿಗೆಗಳಂತೂ ಅಯ್ಯೋ ನಿಜವಾಗ್ಲೂ ಸಖತ್ತು. ಹಿಂಗೆ ದೋಸೆ ತವ ಮೇಲೆ ನೀರು ಹಾಕಿದ್ರೆ ಹೆಂಗೆ ಅಂತ ನೀರೆಲ್ಲ ಬುಸ್ 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 ಅಂತದೆ, ಆ ಥರ ಕೂಡ ಎಲ್ಲ ರೇಂಜ್ಗೆ ಆಗ್ಬಿಟ್ಟೈತೆ. ರೋಡ್ ಆಗಲಿ, ಕೂತ್ಕೊಳ್ಳೋ ಬೈಕ್ ಸೀಟ್ ಆಗಲಿ, ಬಿಸಿಲಲ್ಲಿ ನಿಲ್ಲಿಸ್ಬಿಟ್ರೆ ಸಾಕು, ಎಲ್ಲ ಆಮ್ಲೆಟ್ ಮಾಡ್ಕೊಂಡು ತಿನ್ಕೋಬೋದು, ಆ ರೇಂಜಿಗೆ ಬಿಸಿ ಐತೆ. ಒಂದಂತನೇ ಅಲ್ಲ, ಈ ಕಡೆ ಸೌತ್ ಕಡೆ ಎಲ್ಲ ಟೆಂಪರೇಚರು ಹಂಗೆ. ಈ ರೇಂಜಿಗೆ ರಣ ಬಿಸಿಲು ಬರ್ತಿದೆ ಅಂತಂತ ಗೊತ್ತಿಲ್ಲ. ಟಿಪ್ಪು ಸುಲ್ತಾನ್ನ ಅರಮನೆ ಇರುತ್ತೆ. ಸೊ ಟಿಪ್ಪು ಸುಲ್ತಾನ್ ಅರಮನೆಗೆ ಎಂಟ್ರಿ ಫೀಸ್ ಇದೆ, ತುಂಬ ಅಮೌಂಟ್ ಇದೆ. ಫಾರಿನರ್ಸ್ಗೆ ಇನ್ನೂ ಜಾಸ್ತಿ ಇದೆ. ಔಟ್ ಆಫ್ ದ ಕಂಟ್ರಿ ಬರ್ತಾರಲ್ಲ ಅವ್ರಿಗೆ ಜಾಸ್ತಿ ಇದೆ ಇನ್ನೂ ಪ್ರೈಸ್. 444 ಜಾಸ್ತಿ. ನಾವು 100 ರೂಪಾಯಿ ಇದ್ರೆ ಅವ್ರು 400-500 ರೂಪಾಯಿ ಆ ಥರ ಇದೆ. ನಾನು ಒಂದು ಸಲ ನೋಡಿದೆ ಜಸ್ಟ್ ಈಚೆಯಿಂದ ಒಂದು ಬೆಂಗಳೂರು ಕೋಟೆನಲ್ಲಿ ಏನು ಆ ಥರ ಇಲ್ಲ. ಮಾರ್ಕೆಟಲ್ಲಿ ತುಂಬ ಹುಷಾರಾಗಿರ್ಬೇಕಂತದ ವಿಷಯ ಏನು ಅಂತಂದರೆ ಕಳ್ಳರು ಜಾಸ್ತಿ. ನಿಮ್ಮ ಫೋನ್ ಕಳ್ತನ ಮಾಡ್ತಾರಂತಲೇ ಹೇಳೋಕ್ಕಾಗಲ್ಲ. ಅದೇ ರೀತಿ ನನ್ನ ಗೆಳೆಯನ ಫೋನ್ ಎತ್ಕೊಬಿಟ್ಟಿದ್ದಾರೆ. ಹತ್ತೋ ಗ್ಯಾಪಲ್ಲಿ ನಾನು ಫಸ್ಟ್ ಟೈಮು ನಾನು ನೋಡಿಲ್ಲ. ಬಸ್ ಹತ್ತೋ ಟೈಮಲ್ಲಿ ಫೋನ್ ಎತ್ಬಿಟ್ಟಿದ್ದಾರೆ. ಅವನು ಕರೆಕ್ಟಾಗಿ ಬಸ್ಸಲ್ಲಿ ಹತ್ತಿ ಕೂತಿದ ತಕ್ಷಣವೇ ಅವ್ನಿಗೆ ಗೊತ್ತಾಗೋಯ್ತು. ಕೂತಿದ ತಕ್ಷಣ ಫೋನ್ ತೊಗೊಂಡು ನೋಡ್ತಾನಲ್ಲ, ಆ ಟೈಮಲ್ಲಿ ಜೋಬ್ ಕೈ ಹಾಕೋನು ಫೋನ್ ಸಿಗ್ತಾಯಿಲ್ಲ. ಅವನ ನನ್ನ ಹತ್ರ ಬಂದು ಹೇಳ್ದ, ಫೋನ್ ಎಲ್ಲೋ ನಾನು ತೊಗೊಂಡಿದ್ದೀಯಾ ಅಂತ ಕೇಳ್ದ. ಹೇಳ್ಕೊಂಡು ನಾನು ತೊಗೊಂಡಿಲ್ವ ನನಗೆ ಗೊತ್ತಿಲ್ಲ ಅಂತಂದೆ. ಮತ್ತೆ ಈ ಥರ ಫೋನ್ ಕಾಣ್ತಾ ಇಲ್ಲ ಅಂತಂದು, ನಾನೇನೋ ಕಾಮಿಡಿ ಮಾಡ್ತಾನೆ ಬಿಡು ಇವ್ನಿಗೆ ಯಾವಾಗ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆಮೇಲೆ ನೋಡಿ ನಿಜವಾಗ್ಲೂ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಬಿಟ್ಟ. ನನಗೆ ಇಳ್ಕೊಬಿಟ್ವಿ. ಇಳ್ಕೊಂಡಿದ್ದ ಹಂಗೆ ಬಂದು ಅಲ್ಲಿ ಇಲ್ಲಿ ಚೆಕ್ ಮಾಡ್ತೀವಿ, ಸಿಕ್ಕಿಲ್ಲ. ಫೋನ್ ಎಲ್ಲಿದೆ ಅಂತನೂ ಒಂದು ಸುಳಿವು ಸಿಕ್ಕಿಲ್ಲ. ಆಗಿದ್ದಾಯಿತು, ಹೋಗಿ ಒಂದು ಕಲಾಸೆಪಾಳ್ಯದಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಹೋದ್ವಿ. ತಕ್ಷಣ ಅವರೊಂದು ಕಂಪ್ಲೇಂಟ್ ಬರ್ಕೊಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ತೊಗೊಂಡ್ರು ಫೋನ್ ಯಾವ ಮಾಡಲ್ ಅಂತ ತೊಗೊಂಡ್ರು. ಅದ್ರ ಫೋಟೋ ಬೇಕು ಅಂತೆ, ಫೋಟೋ ಫ್ರಂಟ್ ಆ್ಯಂಡ್ ಬ್ಯಾಕ್ ಬೇಕಂತೆ, IMEI ನಂಬರ್ ಬೇಕಂತೆ. ಮತ್ತು ಯಾವ್ದು ಇರಲ್ವ ಅದೆಲ್ಲ ಕೇಳಿ ಬೇಜಾರಾಗೋಯ್ತು. ಹಾಳಾಗಿ ಹೋಗ್ಲಿ ಫೋನ್ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ವಿ. ಆ ಥರ ಬೇಜಾರು ಮಾಡಿಬಿಟ್ರು. ನೋಡಿ ಅಲ್ಲಿ ಕಾಣ್ತಿದ್ಯಾ, ಅದೇ ಟಿಪ್ಪು ಸುಲ್ತಾನ್ ಅರಮನೆ. ಸೊ ಈ ಕಾಲದಲ್ಲಿ ಬೇಕಾದ್ರೆ ತುಂಬ ಹೈಲೈಟಾಗಿ ಕಾಣುತ್ತಾ ಇತ್ತು. ಅರೆ ಟೈಮಲ್ಲೆಲ್ಲ ಇದು ರೋಡ್ಗಳು ಕಟ್ಬಿಟ್ಟು ಎಲ್ಲ ಈ ಅರಮನೆ ಸೆಂಟ್ರಲ್ಲೆಲ್ಲ ದಾರಿಗಳು ಕಟ್ಬಿಟ್ಟಿರ್ತಾರಲ್ಲ, ಸೊ ನಮ್ಗೆ ಅಷ್ಟಾಗಿ ಕಾಣೋದಿಲ್ಲ. ಅದು ಹಂಗಿದೆ. ಇದು ಮೆಟ್ರೋ ಸ್ಟೇಷನ್ ಹೆಂಗಿದೆ ನೋಡಿ, ಒಳ್ಳೆ ಅಪ್ಡೇಟೆಡ್ ಕಂಟ್ರಿ ಥರ ಇದೆ. ಚೆನ್ನಾಗೇ ಇರುತ್ತೆ ನೋಡೋದಕ್ಕೆ. ಬಟ್ ಮಾರ್ಕೆಟ್ ಒಳಗಡೆ ಹೋದ್ರೇ ಅದೇ ಗಾಡಿಗಳನ್ನ ಅಲೋ ಮಾಡೋದು ನಿಲ್ಲಿಸ್ಬಿಡ್ಬೇಕು. ಇಲ್ಲಾಂದರೆ ಫುಟ್ಪಾತ್ನಲ್ಲಿ ಅಂಗಡಿಗಳು ಇಡೋದನ್ನ ತೆಗೆಸ್ಬಿಡ್ಬೇಕು. ಅಂಗಡಿಗಳಿಗಂತಲೇ ಒಂದು ಸಪ್ರೇಟಾಗಿ ಒಂದು ಜಾಗ ಕೊಟ್ಬಿಡ್ಬೇಕು. ಅಲ್ಲಿ ಯಾವುದೇ ರೀತಿಯ ಒಂದು ಗಾಡಿ ಬರಲೇಬಾರ್ದು. ಜನ ಮಾತ್ರ ನಡೆಯೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಗಾಡಿನೂ ಹೋಗುತ್ತೆ, ಈ ಕಡೆ ಜನರು ಹೋಗ್ತಾರೆ ಅಂದರೆ ತುಂಬ ಕಷ್ಟ. ಲಾಸ್ಟ್ ನಾವು ಬೆಂಗಳೂರು ಕೋಟೆ ಹತ್ರ ಬಂದಿದ್ದೀವಿ. ನೋಡಿ ಬೆಂಗಳೂರು ಕೋಟೆ ಇದೆ. ಸೊ ಮತ್ತೆ ಬೆಂಗಳೂರು ಕೋಟೆನಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.